ಒಂದು ಹಳ್ಳಿಯಲ್ಲಿ ರಾಮ್ ಮತ್ತು ಶ್ಯಾಮ್ ಎಂಬ ಇಬ್ಬರು ಗೆಳೆಯರಿದ್ದರು. ರಾಮನು ತುಂಬ ಸತ್ಯವಂತ, ಪ್ರಾಮಾಣಿಕ ಹಾಗೂ ಸರಳ ವ್ಯಕ್ತಿ. ಆದರೆ ಶ್ಯಾಮನು ಲೋಪದೋಷಗಳಿಂದ ಕೂಡಿದ್ದ, ಬಗೆ ಬಗೆಯ ಕೋಟಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ. ರಾಮನು ಯಾವಾಗಲೂ ಶ್ಯಾಮನಿಗೆ ಸಲಹೆ ನೀಡುತ್ತಿದ್ದ. ನಮ್ಮ ಜೀವನದಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆಯೇ ಮುಖ್ಯ. ದುಷ್ಪ್ರವೃತ್ತಿಗಳು ತಾತ್ಕಾಲಿಕ ಲಾಭ ತರುತ್ತವೆ, ಆದರೆ ಅವು ಅಂತಿಮವಾಗಿ ಅಪಾಯಕ್ಕೆ ಕಾರಣವಾಗುತ್ತವೆ. ಆದರೆ ಶ್ಯಾಮನಿಗೆ ಈ ಮಾತುಗಳು ಆಕರ್ಷಕವಾಗಿ ತೋರಲಿಲ್ಲ. ಅವನು ನಿತ್ಯ ತನ್ನ ಸ್ವಾರ್ಥಕ್ಕಾಗಿ ಏನಾದರೂ ಕೋಟಿ ಕೆಲಸಗಳನ್ನು ಮಾಡುತ್ತಿದ್ದ. ಒಂದು ದಿನ ಹಳ್ಳಿಯ ರಾಜನು ತನ್ನ ರಾಜ್ಯಕ್ಕೆ ಅತ್ಯುತ್ತಮ ಆಡಳಿತಗಾರರನ್ನು ನೇಮಿಸಲು ಒಂದು ವಿಶೇಷ ಪರೀಕ್ಷೆಯನ್ನು ನಡೆಸುವ ನಿರ್ಧಾರ ಮಾಡಿದನು. ಈ ಪರೀಕ್ಷೆಯಲ್ಲಿ ಭಾಗವಹಿಸುವವರಿಗೆ ಮಲಿನ ಹಳ್ಳದ ಮೇಲೆ ಸೇತುವೆ ನಿರ್ಮಿಸಲು ಸೂಚನೆ ನೀಡಲಾಯಿತು. ನಿಯಮವಾಗಿ ಅವರು ತಮ್ಮ ಶ್ರಮನಿಂದ ಮಾತ್ರ ಕೆಲಸ ಮುಗಿಸಬೇಕು. ಯಾವುದೇ ಬುದ್ಧಿಮಟ್ಟವನ್ನು ಅಥವಾ ಜನಸಂವಹನವನ್ನು ಕಳೆಯಬಾರದು. ರಾಮ್ ಮತ್ತು ಶ್ಯಾಮ್ ಇಬ್ಬರು ಈ ಪರೀಕ್ಷೆಯಲ್ಲಿ ಭಾಗವಹಿಸಿದರು. ರಾಮನು ಆತ್ಮವಿಶ್ವಾಸದಿಂದ ಮತ್ತು ಶ್ರದ್ಧೆಯಿಂದ ಕೆಲಸ ಆರಂಭಿಸಿದನು. ಇನ್ನು ಶ್ಯಾಮ್ ತನ್ನ ಬುದ್ಧಿ ಮತ್ತು ಷಡ್ಯಂತ್ರಗಳ ಮೂಲಕ ಕೆಲಸವನ್ನು ಮಾಡಲು ಯತ್ನಿಸಿದನು. ಅವನು ಹಳ್ಳಿಯ ಜನರ ಸಹಾಯವನ್ನು ತನ್ನ ಸ್ವಾರ್ಥಕ್ಕಾಗಿ ದುರ್ಬಳಕೆ ಮಾಡುತ್ತಾ ಸೇತುವೆಯನ್ನು ತ್ವರಿತವಾಗಿ ನಿರ್ಮಿಸಿದನು. 30 ದಿನಗಳ ನಂತರ ರಾಜನು ನಿರ್ಮಾಣಗೊಂಡ ಸೇತುವೆಗಳನ್ನು ಪರಿಶೀಲಿಸಲು ಹೋದನು. ಶ್ಯಾಮನು ಸೇತುವೆ ಬಲು ಸುಂದರವಾಗಿ ಕಾಣುತ್ತಿತ್ತು, ಆದರೆ ಅದು ಅಸಲು ಬಲಿಷ್ಠವಲ್ಲದ ಕಾರಣ ದುರಸ್ತಿಯಾಗಬೇಕಾಗಿತ್ತು. ರಾಮನ ಸೇತುವೆ ಬಲಿಷ್ಠವಾಗಿತ್ತು, ಸರಳವಾಗಿತ್ತು ಮತ್ತು ಕಾಲ ಪರಂಪರೆಗೆ ಸಹಿಸಬಹುದಾದ ರೀತಿಯಲ್ಲಿತ್ತು. ರಾಜನು ಹಳ್ಳಿಯ ಜನರನ್ನು ಪ್ರಶ್ನಿಸಿದಾಗ ಅವರು ಶ್ಯಾಮ್ನ ಕುತಂತ್ರ ಮತ್ತು ರಾಮನ ಶ್ರದ್ಧೆ ಬಗ್ಗೆ ವಿವರಿಸಿದರು. ರಾಜನು ಶ್ಯಾಮ್ನನ್ನು ತಾತ್ಕಾಲಿಕವಾಗಿ ಶಿಕ್ಷೆಗೊಳಪಡಿಸಿ ರಾಮ್ನನ್ನು ನಿಜವಾದ ಪ್ರಾಮಾಣಿಕ ನಿರ್ವಹಣಾ ಅಧಿಕಾರಿ ಎಂದು ಘೋಷಿಸಿದರು. ಈ ಪಾಠ ಎಲ್ಲರಿಗೂ ಮಹತ್ವದ ಘಟನೆ ನೀಡಿತು. ಇದು ರಾಮನ ಗೆಲುವು ಮಾತ್ರವಲ್ಲ, ನಿಜವಾದ ಮೌಲ್ಯಗಳಾದ ಸತ್ಯ ಮತ್ತು ಶ್ರಮದ ಜಯವಾಗಿತ್ತು.